ಪ್ರೇಕ್ಷಕರೇ ಪ್ರಣಾಮಗಳು. ವೀಕ್ಷಕರೇ, ರಾಷ್ಟ್ರ ಸರ್ವಪ್ರಥಮ್ ಸರ್ವಪರಿ, ನೇಷನ್ ಫಸ್ಟ್ ಇನ್ ಫಸ್ಟ್ ಅಂತ ಸದಾ ಭಾರತೀಯರನ್ನು ಎಚ್ಚರಿಸುವ ನಮ್ಮ ಧೀರ ಚಾಣಾಕ್ಷ ಪ್ರಧಾನಿ ನರೇಂದ್ರ ಮೋದಿ ಯುನೈಟೆಡ್ ಕಿಂಗ್ಡಮ್ ಅಂದರೆ UK ಜೊತೆಗೆ ಫ್ರೀ ಟ್ರೇಡ್ ಒಪ್ಪಂದಕ್ಕೆ ಅಂತಿಮ ರೂಪ ಕೊಟ್ಟಿದ್ದಾರೆ. ಈ ಕುರಿತು ಉಭಯ ದೇಶಗಳ ಪ್ರಧಾನಿಗಳು ಮೊನ್ನೆ ದೂರವಾಣಿ ಸಂಭಾಷಣೆ ನಡೆಸಿ ಅಂತಿಮ ರೂಪ ಕೊಟ್ಟಿದ್ದಾರೆ. ಈ ಕುರಿತು ಖುದ್ದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ABP ಮೀಡಿಯಾ ಸಮಿಟ್ ಭಾಷಣದ ವೇಳೆ ಈ ಒಪ್ಪಂದದ ವಿಚಾರ ದೇಶವಾಸಿಗಳ ಮುಂದೆ ತೆರೆದಿಟ್ಟಿದ್ದಾರೆ. Okay, thank you. Hello, Excellency. Congratulations, Prime Minister. We've achieved something truly historic today. This is the biggest deal the UK has done since we left the EU, and I think I'm right in saying it's the most ambitious that India has ever done. इसका श्रेय आपके नेतृत्व को जाता है, आपकी डिसिसिव लीडरशिप को जाता है. यह समझौता भारत और UK कॉम्प्रिहेंसिव स्ट्रेटेजिक पार्टनरशिप में एक मील का पत्थर साबित होगा. This is a deal that will raise living standards, put more money in the pockets of British working people and deepen the unique ties between our two nations. Thank you very much for this call. Thank you for your leadership, Prime Minister. ದೇಶ ಹಾಗೂ ದೇಶವಾಸಿಗಳನ್ನು ರಕ್ಷಿಸಲು ಬೇಕಿರುವ ಕಠಿಣಾತಿ ಕಠಿಣ ಕ್ರಮಗಳನ್ನು ಅನುಷ್ಠಾನಕ್ಕೆ ತಂದು ವೈರಿಗಳ ನಿದ್ದೆಗೆಡಿಸಿ ರಾತ್ರೋರಾತ್ರಿ ಕ್ಷಿಪಣಿ ಇಟ್ಟು ಗಡಗಡ ನಡುಗಿಸಿದ್ದಾರೆ. ಹಗಲಿಗೆ ಎಂದಿನಂತೆ ಸಮಾಧಾನದಿಂದ ಕೆಲಸ ಕಾರ್ಯದಲ್ಲಿ ಬಿಸಿಯಾಗಿದ್ದಾರೆ ನರೇಂದ್ರ ಮೋದಿ. ಬ್ರಿಟನ್ ಪ್ರಧಾನಿ ಜೊತೆ ದೇಶದ ವಿಚಾರ ಮಾತನಾಡ್ತಾರೆ. ಇತ್ತ ಮಾಧ್ಯಮ ಸಮಿಟ್ ತಲುಪಿ ಹಲವು ವಿಷಯ ಮಾತನಾಡ್ತಾರೆ. ನಿಜಕ್ಕೂ ಇವರಪ್ಪ ಪ್ರಧಾನಿ ಅಂದರೆ ಹ್ಯಾಟ್ಸ್ ಆಫ್ ಟು ಪ್ರಧಾನಿ ನರೇಂದ್ರ ಮೋದಿ. ವಿಶ್ವದ 2 ದೊಡ್ಡ ದೇಶಗಳು ದ್ವಿಪಕ್ಷೀಯ ವ್ಯಾಪಾರ ಆರ್ಥಿಕ ಸಹಯೋಗದ ಈ ಒಪ್ಪಂದದಿಂದ ಉಭಯ ರಾಷ್ಟ್ರಗಳ ವಿಕಾಸದ ಹೊಸ ಅಧ್ಯಾಯ ಆರಂಭವಾದಂತಾಗಲಿದೆ. ಈ ಫ್ರೀ ಟ್ರೇಡ್ ಒಪ್ಪಂದ ನಮ್ಮ ಯುವ ಭಾರತಕ್ಕೆ ಖುಷಿಯ ಮಾತಾಗಲಿದೆ. ಇದರಿಂದ ಭಾರತದಲ್ಲಿ ಆರ್ಥಿಕ ಚಟುವಟಿಕೆಗಳಿಗೆ ಬೂಸ್ಟ್ ಸಿಕ್ಕಂತಾಗಲಿದೆ. ಇದು ಭಾರತೀಯ ಉದ್ಯಮ ಕ್ಷೇತ್ರ ಹಾಗೂ MSME ವಲಯಕ್ಕೆ ಅವಕಾಶಗಳ ವಿನೂತನ ಮಾರ್ಗ ತೆರೆದುಕೊಡಲಿದೆ. ನಿಮಗೆಲ್ಲ ತಿಳಿದಿರುವ ವಿಚಾರ, ಈ ಹಿಂದೆ ಆಸ್ಟ್ರೇಲಿಯಾ, UAE ಮತ್ತು ಮಾರಿಷಸ್ ಜೊತೆಗೆ ಭಾರತ ಟ್ರೇಡ್ ಒಪ್ಪಂದ ಮಾಡಿಕೊಂಡಿತ್ತು. ಇದರ ಒಟ್ಟಾರ್ಥ ಭಾರತವು ಕೇವಲ ರಿಫಾರ್ಮ್ಸ್ ಮಾತ್ರ ಮಾಡ್ತಾ ಇಲ್ಲ, ಜಾಗತಿಕ ನೆಲೆಯಲ್ಲಿ ಕ್ರಿಯಾತ್ಮಕವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ತನ್ನನ್ನು ತಾನು ವೈಬ್ರೆಂಟ್ ಟ್ರೇಡ್ ಮತ್ತು ಕಾಮರ್ಸ್ ಹಬ್ ಆಗಿ ರೂಪುಗೊಳಿಸುತ್ತಿದ್ದೆ. ಇದು ನೈಜಾರ್ಥದಲ್ಲಿ ರಾಷ್ಟ್ರಪ್ರಥಮ್ ಸೂತ್ರದ ಕಲ್ಪನೆಯಲ್ಲಿ ಕಾಮಕಾರಿ ಪ್ರಧಾನ ಸೇವಕ ದೇಶವನ್ನು ಕೊಂಡೊಯ್ಯುತ್ತಿರುವುದರ ದರ್ಶನವಾಗಿದೆ. ನಮಸ್ಕಾರ. ನ್ಯೂಸ್ ರಿವ್ಯೂ ವಿಶ್ವ ಪ್ಲಸ್ TV. ವಿಶ್ವ ಪ್ಲಸ್, ಜನಹಿತಕ್ಕಿದು ಜಾಲದ ಜಾಲ.